ಯಶವಂತನಗರ ಹೊರವಲಯದಲ್ಲಿರುವ ಎಂಎಸ್ಪಿಎಲ್ ಕಾರ್ಖಾನೆಯ ಟ್ರಾನ್ಸ್ಪೋರ್ಟ್ ವಾಹನಗಳು ಗ್ರಾಮದ ರಸ್ತೆಯಲ್ಲಿ ತಿರುಗಾಡದಂತೆ ಗ್ರಾಮಸ್ಥರಿಂದ ತಡೆ. ಯಶವಂತನಗರ ಗ್ರಾಮಸ್ಥರ ಪರ ಮತ್ತು ವಿರೋಧದ ನಡುವೆ ಸ್ಥಗಿತಗೊಂಡ ಕಾರ್ಖಾನೆಯ ಟ್ರಾನ್ಸ್ಪೋರ್ಟ್ ವಾಹನಗಳು. ಎಂಎಸ್ಪಿಎಲ್ ಕಾರ್ಖಾನೆಗೆ ಆಗು ಹೋಗುವಂತಕ್ಕಂಥ ಟ್ರಾನ್ಸ್ಪೋರ್ಟಿಂಗ್ ಲಾರಿಗಳನ್ನ ಯಶವಂತನಗರ ಗ್ರಾಮಸ್ಥರು ಇಲ್ಲಿರ್ತಕ್ಕಂಥ ಯಾವುದೇ PW ಇಲಾಖೆಯಲ್ಲಿ ಇರ್ತಕ್ಕಂಥ ಅನುಮತಿ ಇಲ್ಲದೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ NOC ಇಲ್ಲದೆ ಯಾವುದೇ ರೀತಿ ಅನುಮತಿ ಕೂಡ ಇಲ್ಲದೆ ರಾಜಾರೋಷವಾಗಿ ಟ್ರಾನ್ಸ್ಪೋರ್ಟಿಂಗ್ ಗಾಡಿಗಳನ್ನ ಇಲ್ಲಿ ತಿರುಗಾಡಿಸೋದಕ್ಕೆ ಯಶವಂತನಗರ ಗ್ರಾಮಸ್ಥರು ಅದನ್ನ ವಿರೋಧಿಸ್ತಿದ್ದಾರೆ. ಅದು ಯಾವ ರೀತಿ ಅವರು ವಿರೋಧಿಸ್ತಿದ್ದಾರೆ ಮತ್ತು ಇಲ್ಲಿ ಇರ್ತಕ್ಕಂಥ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಜನರ ಆಕ್ರೋಶದ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅವರನ್ನ ಮಾತಾಡ್ಸೋಣ ಬನ್ನಿ. ಸರ್, ಇಲ್ಲಿ ಇವತ್ತೇನು MSPL ಕಾರ್ಖಾನೆಗೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟಿಂಗ್ ಲಾರಿಗಳನ್ನ ತಾವು ನಿಂದಿರ್ಸಿದ್ರಲ್ಲ, ಇದರಿಂದ ಯಾವ ರೀತಿ ಸಮಸ್ಯೆ ಆಗಿರೋದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ಇಲ್ಲಿ ಈಗ ಟ್ರಾನ್ಸ್ಪೋರ್ಟ್ ಆಗೋದ್ರಿಂದ ಮೊದಲನೇದಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇದೇನು PW ರೋಡ್ ಅಲ್ಲ, ರಸ್ತೆ ಅಲ್ಲ, ಇದು ಮೇಲಾಗಿ ರೈತರ ದಾರಿ ಅಂದರೆ ಬಂಡಿ ರಸ್ತೆ, ರೈತರ ಜಮೀನುಗಳಿಗೆ ಹೋಗುವಂಥ ರಸ್ತೆ ಇದು. ಈ ರಸ್ತೆ ಬಂದ್ಬಿಟ್ಟು ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಸಂಬಂಧಪಟ್ಟದ್ದು. ಹಾಗೆ ಇವರಿಗೆ ಈ ರಸ್ತೆಗೆ ಕೆಲವು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನೀವು ಅದನ್ನು ಅವರು ಯಾರು ಇವರು MSPL ಕಂಪ್ನಿಯವರು ಒಂದು ಮನವಿ ಕೊಟ್ಟಿದ್ದಾರೆ ಯಾರಿಗೆ ಸಂಬಂಧಪಟ್ಟ ಇಲಾಖೆಗೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಒಂದು ಕಾರ್ಖಾನೆಗೆ ಇನ್ಸ್ಟಾಲೇಷನ್ಗೆ ಅಂತ ಹೇಳಿ ಈ ರಸ್ತೆನ ಅಭಿವೃದ್ಧಿಪಡಿಸೋದ್ರಿಂದ ಕೂಡ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮಗೆ ಕೆಲವೊಂದು ಸಣ್ಣ ಪುಟ್ಟ ವೆಹಿಕಲ್ಗಳಿಗೆ ವಾಹನಗಳಿಗೆ ಓಡಾಟಕ್ಕೆ ಅವಕಾಶ ಆದರೆ ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇದರ ಅಭಿವೃದ್ಧಿ ಮತ್ತು ಇದರ ನಿರ್ವಹಣೆ ನಾವೇ ಮಾಡ್ತೀವಿ ಅಂತ ಹೇಳಿ ಅವರು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿರ್ತಾರೆ. ಹಾಗಾಗಿ ಅವರು ಇದರಿಂದ ಈ ರಸ್ತೆ ಅಭಿವೃದ್ಧಿ ಆಗೋದ್ರಿಂದ ಕೆಲವು ರೈತರಿಗೆ ಆಮೇಲೆ ಸಾರ್ವಜನಿಕರಿಗೆ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ಕೂಡ ಅದನ್ನು ಆಯಿತು ನೀವು ನಿರ್ವಹಣೆ ಮಾಡಿ ಆಮೇಲೆ ಅದನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ನೀವು ಇಂಡಸ್ಟ್ರಿಯಲ್ ಪರ್ಪೋಸ್ ಅದನ್ನು ರಸ್ತೆ ತಗೊಳ್ರಿ ಅಂತ ಯಾವುದೂ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಆಮೇಲೆ ಸಾರ್ವಜನಿಕರಾದರೂ ಕೂಡ ಇವ್ರಿಗೆ ಯಾರು MSPL ಕಂಪ್ನಿಯವ್ರಿಗೆ ಆದರೂ ಕೂಡ ಅವ್ರಿಗೊಂದು ಅಂಶನ ಮೆನ್ಷನ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು. ಏನಂತ ಮಾಡಿದ್ದಾರೆ ಅಂದರೆ, ನೀವು ನಿರ್ವಹಣೆ ಮಾಡೋದಾಗಲಿ ಅಭಿವೃದ್ಧಿ ಪಡಿಸೋದಾಗಲಿ ನೀವು ಮಾಡೋದಾಗಲಿ ಅದೆಲ್ಲದನ್ನು ಮಾಡಿದ್ರೂ ಸಹಿತ ಆ ಒಂದು ರಸ್ತೆಗೆ ಕೇವಲ ಸಾರ್ವಜನಿಕರು ಮತ್ತು ರೈತರು ಮಾತ್ರ ಹಕ್ಕುಳ್ಳವರಾಗಿರ್ತಾರೆ ಅಂಥೇಳಿ ಸ್ಪಷ್ಟವಾಗಿ ಅದರಲ್ಲಿ ಆ ಒಂದು ಆದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವರು ಅದನ್ನು ಈಗಿನ ದಿನಮಾನಗಳಲ್ಲಿ ತಪ್ಪು ಅಂದರೆ ಒಂದು ರೀತಿ ಬೇರೆ ರೀತಿಯಲ್ಲಿ ಅದನ್ನು ಜನಗಳಿಗೆ ಯಾರನ್ನು ಪ್ರಶ್ನೆ ಮಾಡಿದ್ರೆ ಜನಗಳಿಗೆ ಬೇರೆ ಮಾಹಿತಿ ಕೊಡೋದ್ರ ಮೂಲಕ ಇಲ್ಲ ನಾವು DC ಕಡೆಯಿಂದ ಆರ್ಡರ್ ಇದೆ, ಪರ್ಮಿಷನ್ ಇದೆ ಅಂಥೇಳಿ ಒಂದು ತಪ್ಪು ಮಾಹಿತಿ ಕೊಟ್ಟು ಇಲ್ಲಿವರೆಗೂ ಮತ್ತು ಸುಮಾರು 2 ವರ್ಷಗಳ ಕಾಲ ಇಲ್ಲಿ ಹೆವಿ ವೆಹಿಕಲ್ಸು ಆಮೇಲೆ ಇಲ್ಲಿ ಏನೇ ಹೋದರೂ ಕೂಡ ಮೆಟ್ರಲ್ ಇಲ್ಲೇ ಹೋಗ್ತಾ ಇದೆ, ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದರಿಂದ ರೈತರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಈ ರಸ್ತೆ ಉಪಯೋಗಿಸಲಾರ್ದಂಗೆ ಆಗೋಗೈತೆ. ಯಾಕೆ ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇವರು ನಡ್ಕೊತಾ ಇಲ್ಲ. ಏನು ನಡ್ಕೊತಾ ಇಲ್ಲಪ್ಪ ಅಂದರೆ ಅದೇ ಅವರು ಹೆವಿ ವೆಹಿಕಲ್ಸ್ನ ಯಾವ ತೊಗೊಂಡು ಹೋಗಬಾರ್ದು ಅಂತ ಕೂಡ ಇವರು ಕೂಡ ಅವ್ರಿಗೆ ಕೇಳಿದ್ದಾರೆ. ಅವರು ಕೂಡ ಆಯಿತು ಹೆವಿ ವೆಹಿಕಲ್ಸ್ ಯಾವನ್ನೂ ಅದನ್ನ ಅಲ್ಲಿ ಓಡಾಡೋಂಗಿಲ್ಲ. DC ಸಾರು ಹೇಳಿರ್ತಕ್ಕಂಥ ವಿಷಯ ಏನಂದ್ರೆ, ಇಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಲಾರಿ ದೊಡ್ಡ ವೆಹಿಕಲ್ ತಿರುಗಾಡಲಿಕ್ಕೆ ಅನುಮತಿ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ. ಇಲ್ಲ ಯಾಕಂದ್ರೆ ಯಾಕಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಅದು ಆದೇಶ ಇಲ್ಲ ಅಂದರೂ ಕೂಡ ನಾವು ಅದನ್ನು ಇದ್ರೂ ಕೂಡ ಒಂದು ವೇಳೆ ನಮಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗೋದಾಗಲಿ ವೆಹಿಕಲ್ಸ್ ಅಲ್ಲಿ ಓಡಾಡೋದಾಗಲಿ ಅದೆಲ್ಲ ಆಯ್ತಪ್ಪ ಅಂದರೆ ಇಲ್ಲಿ ನಮ್ಮ ಜನಜೀವನಕ್ಕೆ ಮತ್ತು ನಮ್ಮ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಏನು ಸಮಸ್ಯೆ ಆಗ್ತದೆ ಅದನ್ನು ನಾವು ಮನವರಿಕೆ ಮಾಡೋಂಥ ಕೆಲಸಗಳು ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು ಮಾಡ್ತೀವಿ. ಇಲ್ಲಿ ಟ್ರಾನ್ಸ್ಪೋರ್ಟಿಂಗ್ ನಡೆದ್ರೆ ಮುಂದೆ ಯಾವ ರೀತಿ ಜನಗಳಿಗೆ ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ತಾವು ಯಾವತ್ತಾದರೂ ಹೇಳಿದ್ದಾರೆ ಅವರಿಗೆ? ನಾವು ಈಗ ಸಂಬಂಧಪಟ್ಟವ್ರು ಯಾರಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ RI ಮತ್ತು ವಿಲೇಜ್ ಅಕೌಂಟೆಂಟು ಅವರಿಗೆ ನಾವು ಇಲ್ಲಿ ಈ ಥರ ಚಟುವಟಿಕೆಗಳು ನಡೆದ್ರೆ ಜನರಿಗೆ ಏನು ಸಮಸ್ಯೆ ಆಗ್ತದೆ ಆಮೇಲೆ ರೈತರಿಗೆ ಏನು ಸಮಸ್ಯೆ ಆಗಿದ್ದು ಕೂಡ ನಾವು ಅವರಿಗೆ ಕೆಲವೊಂದು ಸಾಕ್ಷಿ ಸಮೇತ ಅವರಿಗೆಲ್ಲ ಕೊಟ್ಟಿದ್ದೀವಿ. ನೋಡಿದ್ದಾರೆ ಅವರು ಸಹ, ನಿನ್ನೆ ಬಂದು ಅವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಅಲ್ಲದೆ ನೀವು ಸಾರ್ವಜನಿಕರಿಗೆ ರೈತರಿಗೆ ಇಷ್ಟೆಲ್ಲ ತೊಂದರೆ ಮಾಡಾಕ್ತೀರಾ ಅಂತ ಅವರು ಕೂಡ ನೇರವಾಗಿ ನಿನ್ನೆ ಅವರಿಗೆ ಕೂಲಂಕುಷವಾಗಿ ಹೇಳೋಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ನೀವು ರೋಡ್ ಡೆವಲಪ್ ಮಾಡ್ತೀನಿ ಅಂತೇಳಿ ಇನ್ನೂ ಮಾಡಿಲ್ಲ, ಯಾಕೆ ಮಾಡಿಲ್ಲ ನೀವು ನೋಡಿ ಹೆಂಗೈತೆ ರೋಡ್ ಅಡ್ಡಾಡಂಗಿಲ್ಲ ಅಂತ ಅವರು ಕೂಡ ಹೇಳೋಗಿದ್ದಾರೆ ಅವರಿಗೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಏನನ್ನ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಮೇಲೆ ಕಾರ್ಖಾನೆಗೆ ಇಲ್ಲೇ ರಸ್ತೆ ಆದರೆ ಸಂಪೂರ್ಣ ಈ ಸಿದ್ದರಾಮೇಶ್ವರ ಬಡಾವಣೆ ಮತ್ತು ಸೋಮಲಾಪುರ 2 ಗ್ರಾಮಗಳು ಒಂದು ಕೋಮಾ ಸ್ಥಿತಿಗೆ ತಲುಪೋದ್ರಲ್ಲಿ ಯಾವುದೋ ಸಂಶಯ ಏನಂದರೆ, ಇಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟಿಂಗ್ ನೀವು ನಡಿಬಾರ್ದು ಅನ್ನೋದ್ರೆ ನಿಮ್ಮ ಉದ್ದೇಶ? ನಡಿಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ನಡೀಲಿ. ಅದು ಎಲ್ಲಿ ನಡಿಬೇಕು,
ಗ್ರಾಮದಿಂದ ಇಷ್ಟು ದೂರ ಅಂತ ಇರಬೇಕು, ಗ್ರಾಮದ ಜನಕ್ಕೆ ತೊಂದರೆ ಆಗಬಾರ್ದು. ಅಂದ್ರೆ ಈ ರಸ್ತೆಯಲ್ಲಿ ಇರ್ತಕ್ಕಂಥದಕ್ಕೆ ಅನುಮತಿ ಇಲ್ಲ ಅಂತ ತಮ್ಮ ಅಭಿಪ್ರಾಯ? ಹೌದು, ಯಾಕಂದ್ರೆ ಇದು ರೈತರ ದಾರಿ ಮತ್ತು ಸಾರ್ವಜನಿಕರಿಗೆ ಅಷ್ಟು ಬಿಟ್ಟರೆ ಇನ್ನು ಯಾರ್ದು ಅಲ್ಲ. ಇದನ್ನ ಉಪಯೋಗಿಸೋದು ಕೂಡ ಇಂಡಸ್ಟ್ರಿಯಲ್ಲರು ಯಾರಾಗಲಿ ಇದನ್ನ ಮಾಡಬಾರ್ದು. ಯಾರಿಗೂ ಅವಕಾಶ ಇಲ್ಲ ಇದ್ರಾಗ. ಏನಂದ್ರೆ ಇವರು ಈಗ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಅಧಿಕಾರಿಗಳಾಗಲಿ ಯಾರೇ ಆಗಿರಲಿ ನಾವಾಗಲಿ ಒಂದು ಹೊಂದ್ಕೊಂಡು ಹೋಗುವಂಥ ಕೆಲಸ ಆಗ್ತಿತ್ತು ಇಷ್ಟು ದಿನ. ಈಗ ಅದು ಮೀರಿ ಹೋಗಿದೆ. ಕಾರಣ ಮೀರಿ ಹೋಗಿದ್ರೆ ಅಂದರೆ ಈಗ ಇಲ್ಲಿ ಮತ್ತೆ ಅಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಐರನ್ ಓರ್ನ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದಾರೆ. ಇದರಿಂದ ದಿನಕ್ಕೆ ಏನಿಲ್ಲಂದ್ರೂ ಕೂಡ 100-200 ಗಾಡಿ ಕೂಡ ಅಡ್ಡಾಡ್ಬೋದು. ಮುಂದೆ ಭಾಳ ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ. ನಾವು ಒಬ್ಬ ಜನಸಂಗ್ರಾಮ ಪರಿಷತ್ ಹೋರಾಟಗಾರನಾಗಿ ಸಾಕಷ್ಟು ರೈತರು ಸಹ ನಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರೆ, ನಮ್ಮ ರಸ್ತೆಯಲ್ಲಿ ಈ ರೀತಿ ಆಗ್ತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ. ನಾವು ಕೂಡ ಅವರು ಮನವಿಗೆ ಸ್ಪಂದಿಸಿ ಅವರಿಗೆ ರೈತರಿಗೆ ನೆರವಿಗೆ ಬಂದು ಅವ್ರಿಗೆ ಏನು ಕಷ್ಟ ಐತೆ ಕೇಳಿ ಸಂಬಂಧಪಟ್ಟ ಇಲಾಖೆಗೆ ಏನು ಮಾಹಿತಿ ಕೊಡಬೇಕು, ರೈತರಿಗೆ ಯಾವ ರೀತಿಯಲ್ಲಿ ನಾವು ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು, ಯಾವ ವಿಚಾರ ಹೇಳಬೇಕು ಅವ್ರಿಗೆ ಎಲ್ಲದನ್ನು ನಾವು ಮಾಡಿ ನಮ್ಮ ಕೈಲಾದಷ್ಟು ನಾವು ನಮ್ಮ ರೈತರಿಗೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸದಲ್ಲಿ ನಿರತರಾಗಿದ್ದೀವಿ. ಇನ್ನೂ ಮುಂದುವರಿತಾನೆ ಇದ್ದೀವಿ. ಈಗ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನೀವು ತಾವು ಹೇಳ್ತಿದ್ದೀರಲ್ಲ, ಇಲಾಖೆ ಕಡೆಯಿಂದ ಕಂಪ್ನಿಯವರು ಏನಾದರೂ ನಿಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಥವಾ ಅವರೇ ಓನ್ ಆಗಿ ಬಂದು ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ದೌರ್ಜನ್ಯ ಮಾಡ್ತಾ ಇದ್ದಾರೆ ತಮ್ಮ ಪ್ರಶ್ನೆ? ಈಗ ನಾನು ಇಲಾಖೆಯವರು ದೌರ್ಜನ್ಯ ಮಾಡ್ತಾ ಇಲ್ಲ. ಇಲಾಖೆಯವರು ದೌರ್ಜನ್ಯ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಇಲಾಖೆಯವರಿಂದ ಏನು ತೊಂದರೆ ಇಲ್ಲ. ಇಲಾಖೆಯವರು ಅವ್ರಿಗೇನು ಡೈರೆಕ್ಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ನೀವು ಈ ಡೈರೆಕ್ಷನ್ ಪ್ರಕಾರ ಈ ಕೆಲಸ ಮಾಡಬೇಕಂತ ಕೂಡ ಸಹ ಹೇಳಿದ್ದಾರೆ ಅವರು. ಇಲಾಖೆಯಿಂದನೂ ಏನು ತೊಂದರೆ ಇಲ್ಲ, ಏನು ಅವರಿಂದನೂ ನಮಗೇನು ಸಮಸ್ಯೆ ಇಲ್ಲ. ಅವರು ಕರೆಕ್ಟಾಗಿ ನಾವೇನು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಅವರು ಕರೆಕ್ಟಾಗಿ ನಿನ್ನೆ ಬಂದು ಉತ್ತರ ಕೊಟ್ಟೋಗಿದ್ದಾರೆ. ಅವರಿಗೆ ಕಂಪ್ನಿಯವರು ಕೂಡ ಹೇಳಿದ್ದಾರೆ, ನಿಮ್ಮದು ತಪ್ಪೈತೆ, ನೀವು ಇದನ್ನು ಮಾಡಬಾರ್ದಾಗಿತ್ತು, ನೀವು ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ನಮ್ಮ ಹತ್ರ, ನಾವು ಕೂಡ ನಿಮಗೆ ಕೊಟ್ಟಿಲ್ಲ ಅಂತ ಕೂಡ ಹೇಳೋಗಿದ್ದಾರೆ. ಇದ್ರ ಮೇಲೆ ಅವರು ಮತ್ತೆ ಮಾಡ್ತಿದ್ದಾರೆ ಅಂದರೆ ಮತ್ತು ಈಗ ಸುಮಾರು ನಾವು 3-4-5 ದಿನಗಳಿಂದ ನಾವು ಇದನ್ನೇ ಬರೀ ಗಾಡಿಗಳ ತಡೆ ಹಿಡಿದಾಗೈತೆ. ತಡೆ ಹಿಡಿದ್ರೆ ಮತ್ತು ದಿನ ಇದೇ ಕೆಲಸ ಆದರೆ ಮತ್ತು ಇದೊಂದು ರೀತಿ ದೌರ್ಜನ್ಯ ಅಲ್ಲ. ಆಮೇಲೆ ನೀವು ನೇರವಾಗಿ ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಈ ಟ್ರಾನ್ಸ್ಪೋರ್ಟಿಂಗ್ ನಡೀತಾ ಇದ್ದಾರೆ ಅಂತ ಪ್ರಶ್ನೆ? ಹೌದು, ಉತ್ತಮ. ನಾವು ದಿನ ಬಂದು ಇದನ್ನೇ ಕೇಳೋದಾದ್ರೆ ಮತ್ತು ದಿನ ಇದನ್ನೇ ನಾವು ಬೇಡ ಅಂದ್ರೂ ಸಹಿತ ಇವರು ಮತ್ತು ಅವರು ಇಲಾಖೆಯವರು ಹೇಳಿದ್ರು ಕೂಡ ಇವರು ಗಮನಕ್ಕೆ ತೊಗೊಂಡಿಲ್ಲದಂಗೆ ಆಮೇಲೆ ಮತ್ತು ಇಲ್ಲ ಆಗಲೇಬೇಕನ್ನೋದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಇದೊಂದು ರೀತಿ ದೌರ್ಜನ್ಯನೇ. ಓಕೆ ನಿಂಗಪ್ಪ ಅವರೇ, ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ MSPಯಲ್ಲಿಗೆ ಹೋಗ್ತಕ್ಕಂಥ ಲಾರಿಗಳ ಬಗ್ಗೆ ಇವರು ಕೂಡ ಅಭಿಪ್ರಾಯ ಹೇಳಿದ್ರು. ಮತ್ತೊಬ್ಬರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ವಿಷಯ ಹೇಳಿದ್ರಲ್ಲ ತಾವು, ಯಾರ್ಯಾರು ಚರ್ಚೆ ಮಾಡ್ತಾ ಇದ್ದಾರ? ಈಗ ನಮಗೆ ಜವಾಬ್ದಾರಿ ಇದಪ್ಪ, ನಮಗೆ ಮೂವ್ಮೆಂಟ್ ಮಾಡಕ್ಕೆ ಬಿಡಲೇಬೇಕು, ಕಂಪ್ನಿ ನಮಗೆ ಜವಾಬ್ದಾರಿ ವಹಿಸ್ಕೊಟ್ಟಿದೆ ಅಂತ ನಾವು ಅವ್ರ ಹತ್ರ ಚರ್ಚೆ ಮಾಡಿ ನಿಮಗೆ ಕಂಪ್ನಿಯವರು ಜವಾಬ್ದಾರಿ ನಿಮಗೆ ಒಪ್ಪಿಸಿದ್ದಾರೆ ಮೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಒಪ್ಪಿಸಿದ್ದಾರೆ. ಅದು ನಾವೇ ಜವಾಬ್ದಾರಿ ಹೊತ್ಕೊಂಡಿದ್ದೀವಿ. ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ಏನೇ ಸಮಸ್ಯೆ ಆದರೂ ನೀರು ರೋಡ್ ಮೇಂಟೆನೆನ್ಸ್ ಏನಿದೆ ನಾವು ಮಾಡ್ತೀವಪ್ಪ ಅಂತ ಹೇಳಿದ್ರು. ಅವರಿಲ್ಲ, ಇಲ್ಲಿ ಯಾವುದೇ ರೀತಿ ಗಾಡಿ ಓಡಾಡಲಿಕ್ಕೆ ಅವಕಾಶ ಇಲ್ಲ, ಅದು ಜಿಲ್ಲಾಧಿಕಾರಿಗಳ ಆದೇಶ ಇದೆ ಅಂತಂದೇಳಿ ಹೋರಾಟಗಾರರು ನಮ್ಮ ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಅವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೀವಿ. ಇಲ್ಲ, ಈಗ ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ನೀವು ಕೂಡ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಅಂತ ತಾವು ಹೇಳ್ತಿದ್ದೀರಿ. ಆದೇಶ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದು ನೋಟಿಸ್ ಅಥವಾ ಹಿಂಬರ ಇರ್ತಕ್ಕಂಥದ್ದು ಯಾವ್ದಾದ್ರು ತೋರಿಸ್ರಿ ಅಂತ ಕೇಳ್ತಾರೆ. ಅದು ಮಾನ್ಯ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಬೋದು, ಅದು ಅವರಿಗೆ ಸಂಬಂಧಪಟ್ಟಿರ್ತದೆ. ಅವ್ರು ಬಂದಾಗ ಅವ್ರು ತೋರಿಸ್ತಾರೆ, ಅದರ ಟೈಮ್ ಆದಾಗ ಅವ್ರು ಹೇಳ್ತಾರೆ ಅಂತ ನನ್ನ ಅನಿಸಿಕೆ. ಹೌದಾ? ತಮ್ಮ ಅಭಿಪ್ರಾಯ ಏನು? ಈಗ MSPL ಕಾರ್ಖಾನೆಯಲ್ಲಿ ಇರ್ತಕ್ಕಂಥವ್ರು ಆ ಸಿಬ್ಬಂದಿಯಲ್ಲಿ ಇರ್ತಕ್ಕಂಥ ನಿಮ್ಮನ್ನ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಲಿದ್ದಂಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಂತ ಕೆಲಸ ನಿಮ್ಮನ್ನು ವಹಿಸಿದ್ದಾರೆ? ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಕೇಳ್ತಾ ಇದ್ದಾರಲ್ಲ ಬಡಾವಣೆ ಈ ಸಮಾಜದ ಈ ಜನಗಳು, ಅವ್ರ ಬಗ್ಗೆ ತಾವೇನು ಹೇಳ್ತೀರಾ? ಅವ್ರ ಸಮಸ್ಯೆ ನಾವು ಅದನ್ನ ಅಲ್ಲಗೋದಿಲ್ಲ. ಅವ್ರ ಸಮಸ್ಯೆ ಇದೆ ಅಂದ್ರೆ ಸಂಬಂಧಪಟ್ಟರ ಹತ್ರ ಅವರು ಅದು ಮಾತಾಡಬೇಕು. ಏನು ಸಮಸ್ಯೆ, ನಾವು ಅದಕ್ಕೆ ಸಮಸ್ಯೆಗೆ ಇಲ್ಲಿರೋ ಸಮಸ್ಯೆಗೆ ನಾವು ಬದ್ಧವಾಗಿದ್ದೀವಿ. ಏನೇ ಸಮಸ್ಯೆ ಬಂದರೂ ಗ್ರಾಮಕ್ಕೆ ಯಾವುದೇ ತೊಂದರೆ ಆಗದಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮಗೆ ಜವಾಬ್ದಾರಿ ಕೊಡ್ತಾರೆ. ಈಗ ಅವ್ರು ಹೋರಾಟಗಾರರಿಂದ ಇದು ಆಗಲ್ಲ, ಇದರಲ್ಲಿ ನಾವು ಗಾಡಿಯಿಂದ ಬಿಡಲ್ಲ, ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಅವ್ರ ವಾದ, ಬಿಡಬೇಕಂತ ನಮ್ಮ ವಾದ. ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಇಲ್ಲ ಬಿಡಲ್ಲ ಅಂತ ಅವ್ರ ಹೋರಾಟಗಾರ ಹೇಳ್ತಿದ್ದಾರೆ. ಅದ್ರ ಮತ್ತೆ ಅದೇ ರೀತಿ ಈಗ ತಾವು ಇದೇ ಗ್ರಾಮದವರ? ಹೌದು, ನಮ್ಮ ಸೋಮಲಾಪುರ ಇದೇ ಗ್ರಾಮದವ್ರೆ. ಯಶವಂತನ ಸೋಮಲಾಪುರ ಎರಡು ಒಂದೇ ಪಂಚಾಯತಿ, ಎರಡು ಗ್ರಾಮ ಒಂದೇ ಪಂಚಾಯತ್. ನಿಮಗೆ ಇಲ್ಲಿರ್ತಕ್ಕಂಥ ಬಡಾವಣೆಯಲ್ಲಿರ್ತಕ್ಕಂಥ ಸಮಸ್ಯೆನ ನಾವು ಬಗೆಹರಿಸಿ ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಲ್ಲ ಆ ಸೌಲಭ್ಯಗಳನ್ನ ನಾವು ಒದಗಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಾ? ಇಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತದೆ, ಇಲ್ಲಿ ಲಾರಿಗಳು ಓಡಾಡೋದಕ್ಕೆ ಏನು ತೊಂದರೆ ಆಗ್ತದೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ರೋಡ್ ಮೇಂಟೆನೆನ್ಸ್ ಇರ್ಬೋದು, ನೀರು ಇರ್ಬೋದು, ಆಮೇಲೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ತೊಂದರೆ ಆಗದಂಗೆ ಮಾಡ್ಬೇಕಂತ ನಮಗೆ ಜವಾಬ್ದಾರಿ ಕೊಟ್ಟಿದೆ. ಓಕೆ ಥ್ಯಾಂಕ್ ಯು ರಾಮಪ್ಪಣ್ಣವ್ರೆ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಷಣ್ಮುಖಪ್ಪ ಅಂತೇಳಿ ಸೋಮಲಾಪುರ ಗ್ರಾಮ ನಮ್ಮದು. ಓಕೆ ಸರ್. ಇಲ್ಲಿ ರಸ್ತೆನ ಈ ತಿರುಗಾಡಬಾರ್ದು ಅಂತ ಹೇಳಿದ್ರಿ. ರಸ್ತೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿರಿ. ಯಾವ ವೆಹಿಕಲ್ ಅಂತ ಯಾರು ಮೆನ್ಷನ್ ಮಾಡಿಲ್ಲ. ಯಾರು ಮಾನ್ಯ ಡಿ ಸಿ ಜಿಲ್ಲಾಧಿಕಾರಿಗಳಾಗಲಿ, ಆಮೇಲೆ ಇವರು RA ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ, ಇವ್ರು ಏನು ಹೇಳಿದ್ದಾರೆ, ರಸ್ತೆನ ಅಭಿವೃದ್ಧಿ ಪಡಿಸ್ಕೊಂಡು ಗಾಡಿ ಓಡಾಡಿಸ್ಬೋದು. ಇದು ಹೇಳಿರೋದು. ಯಾವ ವೆಹಿಕಲ್ಲು, ಹೆವಿ ವೆಹಿಕಲ್ಲು, ಲೈಟ್ ವೆಹಿಕಲ್ಲು ಇಂಥ ಯಾವುದು ಮೆನ್ಷನ್ ಇಲ್ಲ ಅದರಲ್ಲಿ.
ವೆಹಿಕಲ್ ತಿರುಗಾಡಿಸಬಹುದು. ರೈತ ಇಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ತಿರುಗಾಡ್ಬೋದು, ಯಾವುದೇ ಟ್ರಾನ್ಸ್ಪೋರ್ಟಿಂಗ್ ಲಾರಿ ಆದರೂ ತಿರುಗಾಡ್ಬೋದು, ವೆಹಿಕಲ್ ತಿರುಗಾಡ್ಬೋದು. ಬಟ್ PW ಇಲಾಖೆಯಲ್ಲಿ ಇರ್ತಕ್ಕಂಥ ರೋಡನ್ನು ಸರಿಪಡಿಸಿ ತಾವು ತಿರುಗಾಡಿಸ್ಬೇಕನ್ನೋದು ತಮ್ಮ ಪ್ರಶ್ನೆ. ಅಭಿವೃದ್ಧಿ ಪಡಿಸ್ಕೊಂಡು ತಿರುಗಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಯಾರು ಹೇಳಿರ್ತಕ್ಕಂಥ ಮಾತು? ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋದಷ್ಟೇ. ಆಮೇಲೆ ಮೊನ್ನೆ ಇವರು ವಿಲೇಜ್ ಅಕೌಂಟೆಂಟ್ ಬಂದು ಅವರು ಸಹ ಹೇಳಿದ್ದಾರೆ, RIS ಸಹ ಹೇಳಿದ್ದಾರೆ. ಒಂದು ಮಾಡ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಮತ್ತೆ ಇದು ಅಭಿವೃದ್ಧಿ ಪಡಿಸದೆ ಮಾಡ್ತಿರ್ತಕ್ಕಂಥರಲ್ಲಿ ಮಾಡ್ತಿದಾರಲ್ಲ, ತಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಸರ್ ಆಲ್ರೆಡಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಚೋಡಮ್ಮನ ದೇವಸ್ಥಾನ ಅದು ಬರುತ್ತಲ್ಲ, ಮುಂದೆ ಹೋದ್ರೆ ಅಲ್ಲಿ ಆಲ್ರೆಡಿ ಈಗ ಇದು ಹಾಕಿದ್ದಾರೆ, ಏನು ಮೆಟ್ಲು ಹಾಕಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಜಾಗ ಅಗಲ ತಗೊಂಡು ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ತಮ್ಮ ಅಭಿಪ್ರಾಯಕ್ಕೆ ಓಕೆ. ಬಟ್ ಆದ್ರೆ ಇಲ್ಲಿ ಇರ್ತಕ್ಕಂಥ ಜನರ ಪ್ರಶ್ನೆ ಏನಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ PW ಇಲಾಖೆಯಲ್ಲಿ ಇರ್ತಕ್ಕಂಥ ರೋಡ್ ಅನ್ನ ಕಂಪ್ಲೀಟ್ ಮಾಡಿ ಆ ಟ್ರಾನ್ಸ್ಪೋರ್ಟಿಂಗ್ ನಡೆಸಿ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು? ಸರ್ ನಾವು ಲೋಕಲ್ಲೇ, ನಾವು ಇದೇ ಊರೇ, ನಮ್ದು ಸೋಮಲಾಪುರ ಗ್ರಾಮ, ನಮ್ದು ಷಣ್ಮುಖಪ್ಪ ಅಂತೇಳಿ ನಾವು ಲೋಕಲರೇ. ಈಗ ಯಾರೋ ಒಬ್ರು ಮಾತಾಡಿದ್ರೆ ಆಗಲ್ರಿ, ಎಲ್ಲರೂ ಈಗ ಎಲ್ಲರ ಅಭಿಪ್ರಾಯ ಎಲ್ಲರೂ ಕೇಳ್ಬೇಕಲ್ರ. ಯಾರೋ ಒಬ್ರು ಹೇಳ್ಬಿಟ್ರೆ ಇದು ಹಿಂಗೈತೆ, ತೊಂದರೆ ಐತೆ, ಇನ್ನೊಂದೈತೆ, ಮತ್ತೊಂದೈತಲ್ಲ, ಅಭಿವೃದ್ಧಿ ಪಡಿಸ್ಕೊಂಡು ಎಲ್ಲರೂ ಮಾಡ್ಬೋದು, ಎಲ್ಲರೂ ಹೋಗ್ಬೋದು ಅಂತಂದೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋದು. ಓಕೆ ಷಣ್ಮುಖಪ್ಪ ಅವರೇ, ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ MSPL ಕಾರ್ಖಾನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಯಾವ ರೀತಿ ಜನರ ಅಭಿಪ್ರಾಯಗಳನ್ನು ಹೇಳಿಸಿದ್ರು. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾರ್ಖಾನೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಬ್ಬಂದಿಗಳನ್ನ ಬಿಡಿಸಿ ಇಲ್ಲಿರ್ತಕ್ಕಂಥ ಯಾವ ರೀತಿ ಸಮಸ್ಯೆಗಳನ್ನ ಆಗಬಾರ್ದು, ಆ ರೀತಿ ಏನಾದರೂ ಸಮಸ್ಯೆ ಆದರೆ ನಾವೇ ಬಗೆಹರಿಸ್ತೀವಿ ಅನ್ನೋದ್ರ ಬಗ್ಗೆ ನೇರವಾಗಿ ಅವರು ಕೂಡ ಹೇಳಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದು ಯಾವ ರೀತಿ ತಿರುವು ಪಟ್ಕೊಳ್ತಕ್ಕಂಥ